ಕರ್ತೃಗಳಾದ ಮತ್ತು ಬೆಂಗಳೂರಿನಲ್ಲಿ ಹೆಸರಾಂತ ಬಸವೇಶ್ವರ ಕಾಲೇಜಿನ ಪ್ರಾಚಾರ್ಯರಾಗಿ ಸುಮಾರು 65 ಕೃತಿಗಳನ್ನು ಈ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಲೇಖನಿ ಮೂಲಕ ಕೊಡೋದ್ರ ಮೂಲಕ ಶ್ರೇಷ್ಠತೆಯನ್ನು ಮೆರೆದಂಥ ಮತ್ತು ಬಹುಭಾಷಾ ಪಂಡಿತರು ಮತ್ತು ಸಂಸ್ಕೃತ ವಿದ್ವಾಂಸರು ಆಗಿರುವಂಥ ನಮ್ಮ ಸಾಹಿತ್ಯ ಲೋಕದ ದಿಗ್ಗಜರಂತ ಪರಿಗಣಿಸಲ್ಪಡುವಂಥ ವ್ಯಕ್ತಿಯಾಗಿರುವಂಥ ಡಾಕ್ಟರ್ ಸಿ ಶಿವಕುಮಾರ್ ಅವರೇ ಹಾಗೂ ಶಿವಕುಮಾರ್ ಸ್ವಾಮಿ ಅವರೇ ಮತ್ತೋರ್ವ ಬೆಂಗಳೂರಿನಲ್ಲಿ ತಮ್ಮದೇ ಆದಂಥ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ MBA ಕಾಲೇಜಿನ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮತ್ತೊಂದು ಕೃತಿಗೆ ಮಾತನಾಡಿದಂಥ ಬೆಂಗಳೂರಿನವರೇ ಆದಂಥ ಡಾಕ್ಟರ್ ನಮ್ಮ ಯಾರು ಇವರು ಹಿರೇಮಠರವರು ಡಾಕ್ಟರ್ ನಂದೀಶ್ ಹಿರೇಮಠರವರು ಭಾಳ ಅದ್ಭುತವಾದ ಮಾತುಗಳನ್ನು ಒಂದು ಕೃತಿ ಬಗ್ಗೆ ಆಡಿದ್ದಾರೆ. ಮತ್ತು ನಮ್ಮ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಮತ್ತು ನಮ್ಮ ಕನ್ನಡ ಸಾಹಿತ್ಯದ ಅತ್ಯಂತ ಬಹುಮುಖ ಪ್ರತಿಭೆ ಅಂತೇಳಿ ಗುರುತಿಸಲ್ಪಟ್ಟಂಥವರು, ಪದವಿ ಮತ್ತು ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂಥವರು ಆಗಿರುವಂಥ ಮತ್ತು ಈ ವಚನಾನುಸಂಧಾನದ ಬಗ್ಗೆ ಉತ್ಕೃಷ್ಟವಾದ ಮಾತುಗಳನ್ನು ಆಡಿದಂಥ ನನ್ನ ಆತ್ಮೀಯ ಮಾರ್ಗದರ್ಶಿಗಳು ಆಗಿರುವಂಥ ಪ್ರೊಫೆಸರ್ CV ಪಾಟೀಲ್ ಸರ್ ಅವರೇ, ಮತ್ತೋರ್ವರು 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಯ ಸಂಪಾದಕರು ಮತ್ತು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಹರಪನಹಳ್ಳಿಯಲ್ಲಿ ನಡೆದಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅತ್ಯುತ್ತಮವಾದ ಕಾರ್ಯನಿರ್ವಹಿಸಿ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಪಾಶ್ಚಿಮಾತ್ಯ ಮತ್ತು ನಮ್ಮ ದೇಶೀಯ ಸಂಸ್ಕೃತಿಯನ್ನು ಒಳಗೊಂಡಂಥ ಸಾಹಿತ್ಯವನ್ನು ರಚಿಸೋದ್ರ ಮೂಲಕ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಸನ್ಮಾನ್ಯ ಪ್ರೊಫೆಸರ್ ನಮ್ಮ ಭಿಕ್ಷಾವರ್ತಿ ಮಠ ಸರ್ ಅವರೇ ಮತ್ತು ಎಲ್ಲ ಸಾಹಿತ್ಯಾಸಕ್ತರೇ ಮತ್ತು ಅದರಲ್ಲೂ ಈ ಕಾರ್ಯಕ್ರಮಕ್ಕೆ ಇಷ್ಟು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂಥ ನಮ್ಮ ಶಿವಯೋಗಿ ಕಂಬಾಳಿ ಮಠರವರು 3 ಅವಧಿಯಲ್ಲಿ ನಮ್ಮ ಹರಿಹರ ತಾಲೂಕು ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾಗಿ ಅನೇಕ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಮತ್ತು ನಮಗೆ ಸದಾ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಸನ್ಮಾನ್ಯ ಶಿವಯೋಗಿ ಕಂಬಾಳಿ ಮಠರವರೇ ಮತ್ತು ಎಲ್ಲ ಸಾಹಿತ್ಯಾಸಕ್ತರೇ ಮತ್ತು ಮಾಧ್ಯಮದ ಸನ್ಮಿತ್ರರೇ, ನಾನು ಹೆಚ್ಚಾಗಿ ನಿಮ್ಮ ಹಸಿವನ್ನು ಪರೀಕ್ಷಿಸಲಿಕ್ಕೆ ಹೋಗೋದಿಲ್ಲ. ನಾನು ಕೂಡ ಇತಿಹಾಸದ ವಿದ್ಯಾರ್ಥಿಯಾಗಿ ಕಾಲೇಜು ಜೀವನದಲ್ಲಿ ಇವತ್ತು ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂತೆ ಇಲ್ಲಿರುವಂಥವರೆಲ್ಲರೂ ಸಾಹಿತ್ಯಗಳೇ, ಸಾಹಿತ್ಯಾಸಕ್ತರು, ಸಾಹಿತ್ಯ ಅಪಾರವಾದಂಥ ಸಾಹಿತ್ಯ ಜ್ಞಾನವನ್ನು ಹೊಂದಿದಂಥವ್ರು. ನಾನು ಹುಟ್ಟಿನಿಂದ ಲಿಂಗಾಯತ. ಬೆಳೆಯುವ ದೃಷ್ಟಿಯಲ್ಲಿ ನಾವು ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡುವಂಥ ಸಾಹಿತ್ಯ ಪರಿಷತ್ನ ಒಬ್ಬ ವಾರಸುದಾರ. ಅನಿವಾರ್ಯವಾಗಿ ಇಂಥ ಅನೇಕ ಕೃತಿಗಳು, ನಾನು ಜಿಲ್ಲಾಧ್ಯಕ್ಷನಾದ ಮೇಲೆ 155ನೇ ಕೃತಿಯಾಗಿ ವಚನಾನುಸಂಧಾನ, 156ನೇ ಕೃತಿಯಾಗಿ ವೇದೋಪನಿಷತ್ತುಗಳಲ್ಲಿ ವೀರಶೈವ ಅನ್ನುವಂಥ 2 ಕೃತಿಗಳು, ಅಂದರೆ 155 ಮತ್ತು 156ನೇ ಕೃತಿಗಳು ಈ ಕುವೆಂಪು ಕನ್ನಡ ಭವನದಲ್ಲಿ ಇವತ್ತು ಬಿಡುಗಡೆಗೊಳ್ತಾ ಇದ್ದಾವೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿರೋದೇ ಲೇಖಕರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಮತ್ತು ಪಂಡಿತರಿಗೆ ಮತ್ತು ಸಂಗೀತ ಪ್ರಿಯರಿಗೆ ಆದ್ಯತೆಯನ್ನು ಕೊಡಲಿಕ್ಕೋಸ್ಕರನೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ರಚನೆ ಆದಂಥದ್ದು. ಸುಮಾರು 110 ವರ್ಷಗಳ ಇತಿಹಾಸವನ್ನು ಒಳಗೊಂಡಂಥ ಸಾಹಿತ್ಯ ಪರಿಷತ್ತು. ಇದು ನಿಮ್ಮೆಲ್ಲರ ಪ್ರಾತಿನಿಧಿಕ ಸಂಸ್ಥೆ, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಇಂಥ ಸಂಸ್ಥೆ ನಾನು ಒಬ್ಬ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ಕೆಲಸವನ್ನು ನನಗೆ ತೋಚಿದಂತೆ ನಿಮ್ಮೆಲ್ಲರಿಗೆ ಮೆಚ್ಚುವಂಥ ಕೆಲಸವನ್ನು ನಾನು ಈ 4.5 ವರ್ಷಗಳಲ್ಲಿ ಮಾಡ್ತಾ ಬಂದಿದ್ದೇನೆ. ಇನ್ನು ಕೇವಲ 6 ತಿಂಗಳು ನನ್ನ ಅವಧಿ ಇದೆ. ಆದಷ್ಟು ಉತ್ತಮವಾದಂಥ ಕಾರ್ಯಗಳನ್ನು ನಾನು 4 ಜಿಲ್ಲಾ ಸಮ್ಮೇಳನಗಳನ್ನು ಮತ್ತು 9 ತಾಲೂಕು ಸಮ್ಮೇಳನಗಳನ್ನು, 156 ಕೃತಿಗಳನ್ನು ಮತ್ತು ಸುಮಾರು 190 ದತ್ತಿಗಳನ್ನು ಜಿಲ್ಲಾದ್ಯಂತ ತಾಲೂಕು ಘಟಕಗಳ ಆಶ್ರಯದಲ್ಲಿ ನಾನು ಮಾಡಿಕೊಳ್ತಾ ಬಂದಿದ್ದೇನೆ. ಆದರೆ ಜನ ಮೆಚ್ಚುವಂಥ, ಅದರಲ್ಲೂ ಸಾಹಿತಿಗಳು ಮೆಚ್ಚುವಂಥ ಕೆಲಸಕ್ಕೆ ನಾನು ಎಷ್ಟು ಮಟ್ಟಿಗೆ ಬಾಧ್ಯಸ್ಥನೋ ಗೊತ್ತಿಲ್ಲ. ಆದಷ್ಟು ನಾನು ಸಾಹಿತ್ಯದ ಕ್ಷೇತ್ರಕ್ಕೆ ನ್ಯಾಯವನ್ನು ಎಷ್ಟು ಸಾಧ್ಯವಷ್ಟು ಒದಗಿಸಲಿಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ. ಆ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವಿಗಳಿಗೆ,
ಲೇಖಕರಿಗೆ ಮತ್ತು ಭಾಷಣಕಾರರಿಗೆ, ವಾಗ್ಮಿಗಳಿಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ ಅಂತ ಕಂಬಾಳೆ ಮಠ ಅವರು ನನಗೆ ಕೇಳಿದರು, ಏನು ನಿಮ್ಮಲ್ಲಿ ನಮ್ಮ ರೇವಣಸಿದ್ದಪ್ಪ ಅಂಗಡಿಯವರು ಮತ್ತು ನಮ್ಮ ಇವರೆಲ್ಲ ಸೇರ್ಕೊಂಡು ಮಾಡಬೇಕು ಅಂತದ್ದು, ಖಂಡಿತ ಮಾಡಿ, ಸಾಹಿತ್ಯ ಪರಿಷತ್ ಇರೋದೇ ಆ ಕಾರ್ಯಕ್ಕಾಗಿ ಅಂತ ಹೇಳಿ ನಾನು ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ. ಇಂಥ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜರುಗಿದೆ. ನಾನು ಒಂದು ಮಾತನ್ನು ಈ ಸಾಹಿತ್ಯ ಪರಿಷತ್ತಿಗೆ ಈ 156 ಕೃತಿಗಳಲ್ಲಿ ಕೆಲವು ಕೃತಿಗಳಂತೂ ಕೈ ತೊಳ್ಕೊಂಡು ಮುಟ್ಟುವಂಥ ಕೃತಿಗಳಾಗಿರ್ತವೆ. ಯಾಕಂತ ಹೇಳಿದ್ರೆ ಅಷ್ಟು ಉತ್ಕೃಷ್ಟವಾದ ಕೃತಿಗಳು. ನಾನು ಹೇಳಿದೆ ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿ ಅವರಿಗೆ, ಈ ಕೃತಿಗಳು ಇವತ್ತಿನ ಪ್ರಚಲಿತ ಸಮಸ್ಯೆಗಳಿಗೆ ಬೆಳಕು ಚೆಲ್ಲುವಂಥ ಕೃತಿಗಳು ಅಂತ ನಾನು ಕೂಡ ಬಲ್ಲೆ. ನಾನು ಮೊದಲೇ ಹೇಳಿದೆ, ನಾನು ಲಿಂಗಾಯತ ಒಂದು ಇದರಲ್ಲಿ ಮಕ್ಕಳಲ್ಲಿ ಹುಟ್ಟಿದ್ದೇನೆ. ಹೇಳ್ತಾರೆ, ನೀ ಹುಟ್ಟಿಸಿದಲ್ಲಿ ನಾವು ಹುಟ್ಟುವೇನಯ್ಯ, ನೀ ಸಾಯಿಸಿದಲ್ಲಿ ನಾವು ಸಾಯುವೇನಯ್ಯ, ಜಾತಿ ಶಪ್ ಮರಣ ಧ್ರುವಮ್ಮ. ಹಾಗೆ ನಾವು ಹುಟ್ಟಕ್ಕೂ ನಮ್ಮ ಇಷ್ಟ ಅಲ್ಲ, ಸಾಯಲಿಕ್ಕೂ ನಮ್ಮ ಇಷ್ಟ ಅಲ್ಲ. ಆದರೆ ನಾವು ಹುಟ್ಟಿದ್ದೇವೆ ಅನಿವಾರ್ಯವಾಗಿ. ಆದರೆ ಧರ್ಮಕ್ಕೆ ನಾವು ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ಇವತ್ತು ಭಿಕ್ಷಾವರ್ತಿ ಮಠರು ಸರ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಲಿಂಗಾಯತನೂ ಬೇರೆ ಅಲ್ಲ, ವೀರಶೈವನೂ ಬೇರೆ ಅಲ್ಲ. ನಾವು ಜಾತಿ ಕಾಲಂಗಳಲ್ಲೆಲ್ಲ ಅವಾಗ ಲಿಂಗಾಯತರು ಅಂತ ಬರ್ಸ್ತಿದ್ರು, ಮತ್ತೆ ವಸ್ತಿನ ನಮ್ಮ ಮಕ್ಕಳಿಗೆಲ್ಲ ನಾವು ವೀರಶೈವ ಅಂತ ಬರ್ಸ್ತಿದ್ವಿ, ಮತ್ತು ಲಿಂಗಾಯತ ಅಂತ ಬರ್ಸ್ತಿ ಅಂತ ಹೇಳಿ ಈಗ ಅಂತಾರೆ. ನಾವು ಹುಟ್ಟಿನಿಂದ ಹಿಂದೂಗಳು, ಬೆಳೀತಾ ನಾವು ನಮ್ಮ ಉಪಜಾತಿಗಳು ಯಾವುದೇ ಇದ್ದರೂ ಅವನ ಉಪಜಾತಿಗಳನ್ನು ಕಳಿಸ್ಕೊಟ್ಟು ನಾವು ಭಾರತೀಯರು ಸನಾತನವಾದಿಗಳು. ನಾನು ಹೇಳಬೇಕು ಅಂದರೆ ನಾನು ಮೂಲತಃ ಇತಿಹಾಸ ವಿದ್ಯಾರ್ಥಿ ಅಂತ ಹೇಳಿದೆ. ವೇದ, ಉಪನಿಷತ್ತು ಇವೆಲ್ಲವೂ ಯಾರು ಬರೆದು ಅಂತೇಳಿ ಯಾರ ಹೆಸರುಗಳು ಇಲ್ಲ. ಬಸವಣ್ಣವರಿಗೆ ಅಥವಾ 12ನೇ ಶತಮಾನ ಶಿವಶರಣರು ವಚನಗಳಿಗೆ ಹೆಸರುಗಳಿದ್ದಾವೆ. ಆದರೆ ವೇದ ಉಪನಿಷತ್ತುಗಳಿಗೆ ನನಗೆ ಗೊತ್ತಿದ್ದಾನೆ, ದಯಮಾಡಿ ಕ್ಷಮೆ ಇರಲಿ, ನಾನು ಇತಿಹಾಸ ವಿದ್ಯಾರ್ಥಿಯಾಗಿ ವೇದ ಉಪನಿಷತ್ತುಗಳನ್ನು ಯಾರು ಬರೆದಿದ್ದಾರೆ ಅಂತಿಲ್ಲ. ಅವತ್ತಿನ ಸನಾತನ ಕಾಲದಲ್ಲಿ ಹಿಮಾಲಯ ಪರ್ವತದಲ್ಲಿ ಕೂತ್ಕೊಂಡು ಋಷಿಗಳು ತಮ್ಮದೇ ಆದಂಥ ಈ ತಾಳೆಗರಿಯಲ್ಲಿ ಬರೆದಿಟ್ಟಿರುವಂಥ ಒಂದು ಏನು ವಾಕ್ಯಗಳು ಏನಾದ್ರು ಅವುಗಳನ್ನೇ ನಾವು ವೇದಗಳು ಅಂತ ಕರೆದ್ವಿ, ಉಪನಿಷತ್ತುಗಳು ಅಂತ ಕರೆದ್ವಿ ಅಂತೇಳಿ ನಮ್ಮ ಇತಿಹಾಸ ಹೇಳ್ತದೆ. ಆ ರೀತಿಯಾಗಿ ನಮ್ಮ ವೇದ, ಉಪನಿಷತ್ತು ಮತ್ತು ಆಗಮಗಳು ಮತ್ತು ಪುರಾಣಗಳು ಇವೆಲ್ಲವೂ ರಚಿತವಾದವು. ಆ ಆಧಾರಿತ ಕೃತಿಗಳನ್ನು ನಮ್ಮ ಇವತ್ತಿನ ಶ್ರೇಷ್ಠ ಕರ್ತೃವಾದಂಥ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿ ಅವರು ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಭಾವಿಸ್ಕೊಂಡು 2 ಕೃತಿಗಳ ಬಗ್ಗೆ ಉತ್ತಮವಾದಂಥ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತೇಳಿ ಪ್ರೊಫೆಸರ್ ಸಿ ವಿ ಪಾಟೀಲ್ರವರಿಗೆ ಮತ್ತು ಹಿರೇಮಠರವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ತಮಗೆ ಮತ್ತು ಇನ್ನೂ ಇಲ್ಲಿ ನಮ್ಮ ಕಂಬಾಳೆ ಶಿವಗಿ ಕಂಬಾಳೆ ಮಠರವರು ಎಲ್ಲರಿಗೂ ಕೃತಿ ಏನು 121 ತಾಲೂಕಿನ ಏನು ದಾನಿಗಳಿದ್ದಾರೆ, ದಾಸೋಹಿಗಳು, ಅವರಿಗೆಲ್ಲವನ್ನು ಕೃತಿಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು, ವಿನೂತನವಾಗಿ ಪುಸ್ತಕ ಓದುವಂಥ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸವನ್ನು ಶಿವಯೋಗಿ ಕಂಬಾಳೆ ಮಠರವರು ಹೊಸ ಸಂಸ್ಕೃತಿಯನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತಾ, ಮತ್ತು ನಿಮ್ಮೆಲ್ಲರಿಗೂ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಮತ್ತು ನಮ್ಮ ಗರ್ಭಸೇನವರು ವಿಶ್ವಮಾನವ ಬಂಧುತ್ವ ವೇದಿಕೆ ನಮ್ಮ ಏನು ಮಾನವ ವಿಕಾಸ ಫೌಂಡೇಶನ್ನ ಮುಖ್ಯಸ್ಥರಾಗಿ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂತ ಗರ್ಭಸೇನವರಿಗೂ ಕೂಡ ನಾನು ಅಭಿನಂದಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕನ್ನಡ ತಾಯಿ ಭುವನೇಶ್ವರಿ, ಬಸವಾದಿ ಶಿವಶರಣರು ಮತ್ತು ಎಲ್ಲ ಸನಾತನ ಧರ್ಮದ ಏನು ಸಂಸ್ಥಾಪಕರು ನಿಮಗೆ